Hello everyone, welcome back to Nails Once. Today is our day one of Hyderabad trip. ಸೊ ಬೆಳಿಗ್ಗೆ 4 ಗಂಟೆಗೆ ನಾವು ಇಲ್ಲಿಂದ ಬಿಟ್ವಿ. ಬಿಡೋಕ್ಕೆ ಮುಂಚೆ ನಮ್ಮ ಗಾಡಿಗೆ ಈ ಥರ ಪೂಜೆ ಮಾಡಿ ಆಮೇಲೆ ಹೊರಟ್ವಿ. ಹೈದರಾಬಾದ್ ಅಂದರೆ ಬರೀ ಹೈದರಾಬಾದ್ ಒಂದೇ ಅಷ್ಟೇ ಅಂತಲ್ಲ, ಸುತ್ತಮುತ್ತ ಇರೋ ಪ್ಲೇಸಸ್ಗೂ ಕೂಡ ಹೋಗ್ತಾ ಇದ್ದೀವಿ. ಸೊ ನಾವು ಇಟ್ ಈಸ್ ಸೋ ಅರ್ಲಿ ಇನ್ ದ ಮಾರ್ನಿಂಗ್. ವಿ ಹ್ಯಾಡ್ ಅ ಕ್ವಿಕ್ ಸ್ಟಾಪ್ ಹಿಯರ್ ಬಿಕಾಸ್ ಐ ಹ್ಯಾವ್ ಮೋಷನ್ ಸಿಕ್ನೆಸ್. ಆಮೇಲೆ ನಾವು ಆಂಧ್ರ ಎಂಟ್ರಿ ಆದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಈ ಕಡೆ ಎಲ್ಲ ನಿಮಗೆ ಈ ಥರ ಮಿನಿ ವ್ಯಾನ್ ಸಿಕ್ಕಾಪಟ್ಟೆ ಸಿಗುತ್ತೆ, ಎಸ್ಪೆಷಲಿ ಫಾರ್ ಬ್ರೇಕ್ಫಾಸ್ಟ್. ಮನೆಯಲ್ಲೇ ಮಾಡಿಕೊಂಡು ತೊಗೊಂಬಂದಿರ್ತಾರೆ. ಇಟ್ ವಿಲ್ ಬಿ ಸೋ ಟೇಸ್ಟಿ. ನಾವು ಕೂಡ ಡಿಫ್ರೆಂಟ್ ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ, ಲೈಕ್ ಇಡ್ಲಿ, ವಡ, ಬೋಂಡಾ, ದೋಸೆ ಎಲ್ಲರೂ ಒಂದೊಂದು ಥರ ಆರ್ಡ್ರ್ ಮಾಡಿದ್ವಿ ಸೊ ದಟ್ ವಿ ಕ್ಯಾನ್ ಟೇಸ್ಟ್ ಎವ್ರಿಥಿಂಗ್. ಅರ್ಲಿ ಮಾರ್ನಿಂಗ್ ಸನ್ಲೈಟಲ್ಲಿ ಈ ಥರ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಒಂಥರ ಖುಷಿನೇ ಬೇರೆ. ಇಟ್ ವಾಸ್ ಅರೌಂಡ್ 8:30-9 AM. ಬ್ರೇಕ್ಫಾಸ್ಟ್ ಮಾಡ್ಕೊಂಡಾದಮೇಲೆ ನಾವು ಮೊದಲು ಕೊಲ್ಲನ್ ಪಾಕಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಬಟ್ ದಾರಿಲೇ ಯಾದಗಿರಿ ಗುಟ್ಟ ಇರೋದ್ರಿಂದ ಮೊದಲು ಅಲ್ಲಿಗೆ ಹೋದ್ವಿ. ಇಟ್ ಈಸ್ ಅ ವೆರಿ ನೈಸ್ ಟೆಂಪಲ್. ನಾವು ಅಲ್ಲಿಗೆ ರೀಚ್ ಆಗಲಿಕ್ಕೆ ಇನ್ನೂ 3 to 4 hours ಬೇಕಾಗಿತ್ತು. ಬಟ್ ನಮ್ಮ ಜಾನ್ ಮರಿ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿದ್ದ. ಸೊ ಐ ಟೋಲ್ಡ್ ಹಿಮ್ ಟು ಸ್ಲೀಪ್ ಬಟ್ ಹಿ ಡಿಡ್ ನಾಟ್ ಸ್ಲೀಪ್. He was busy playing, he was busy counting all the vehicles, but it felt a little bit of restless for us. And finally ನಾವು ಯಾದಗಿರಿ ಗುಟ್ಟ ರೀಚ್ ಆದ್ವಿ. ನೋಡ್ತಾ ಇರ್ಬೋದು, ತುಂಬಾ ದೊಡ್ಡದಾಗಿದೆ ಟೆಂಪಲ್ಲು. ಇದಕ್ಕೆ ಮಿನಿ ತಿರುಪತಿ ಅಂತ ಕೂಡ ಕರೀತಾರೆ. ಸಾಧ್ಯ ಆದರೆ ನೀವು ಎಲ್ಲ ಮೆಟ್ಲನ್ನು ಏರಿ ಮೇಲ್ಗಡೆ ಹೋಗ್ಬೋದು ದರ್ಶನಕ್ಕೆ. ಆಗಲ್ಲ ಅಂದರೆ ಮೇಲೆ ಇರಲಿಕ್ಕೆ ಈ ಥರ ರೋಡ್ ಇದೆ. ಸೊ ಇಲ್ಲಿ ಪೇ ಮಾಡಿ ಮೇಲ್ಗಡೆ ಹೋಗ್ಬೋದು. ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ಈ ಥರ ಒಂದು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ 360 ಡಿಗ್ರಿ ಆ್ಯಂಗಲಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಜಾಗ ಎಲ್ಲ ತುಂಬಾ ಕ್ಲೀನಾಗಿತ್ತು ಮತ್ತು ನೋಡೋದಕ್ಕೆ 2 ಕಣ್ಣು ಕೂಡ ಸಾಲೋದಿಲ್ಲ, ಅಷ್ಟು ಚೆನ್ನಾಗಿತ್ತು ಕ್ಲೈಮೇಟು ಕೂಡ. ಆಮೇಲೆ ನಾನು ಈ ಥರ ಮೇಲ್ಗಡೆ ಏರಿ ವಿಡಿಯೋ ಮಾಡೋದನ್ನು ನೋಡಿ ನನಗೆ ನಾನು ಹೇಳ್ತೀನಿ ಅಂತ ಈ ಥರ ಒಂದು ನಿಂತು ಪೋಸ್ ಕೊಟ್ಟ. ಆಮೇಲೆ ಫೈನಲಿ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ಮೊಬೈಲು, ಬ್ಯಾಗ್ಸು ಏನೂ ಅಲವ್ ಇರೋದಿಲ್ಲ. ಎಲ್ಲನೂ ಕೌಂಟ್ರಲ್ಲಿ ಇಟ್ಟು ಹೋಗಬೇಕಾಗುತ್ತೆ. ಬಟ್ ನೀವು ಅದಕ್ಕೂ ಕೂಡ ಎಕ್ಸ್ಟ್ರಾ ಪೇ ಮಾಡಬೇಕು. ಸೊ ಅದಕ್ಕೆ ನಾವೆಲ್ಲನೂ ಬ್ಯಾಗಲ್ಲಿಟ್ಟು ಕಾರಲ್ಲಿಟ್ಟು ಹೋಗಿಬಿಟ್ಟಿದ್ವಿ. ಒಳಗಡೆ ಮೊಬೈಲ್ ಅಲ್ಲವಿಲ್ಲ. ಬಟ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ಎವ್ರಿಥಿಂಗ್ ಈಸ್ ಮೇಡ್ ಅಪ್ ಆಫ್ ಗೋಲ್ಡ್ ಓನ್ಲಿ ಆ್ಯಂಡ್ ದೀಸ್ ಪಿಕ್ಚರ್ಸ್ ಆರ್ ಫ್ರಮ್ ಇಂಟರ್ನೆಟ್ ಓನ್ಲಿ. ಆಮೇಲೆ ದರ್ಶನ ಮುಗಿಸ್ಕೊಂಡು ನಾವು ಫೈನಲಿ ಕೊಲ್ಲನ್ ಪಾಕ ರೇವಣಸಿದ್ದೇಶ್ವರಂಗೆ ಬಂದ್ವಿ. ಇದು ನಮ್ಮ ತವ್ರ ಮನೆಯವರ ಮನೆ ದೇವರು. ಇಲ್ಲಿಗೆ ಬರೋದಿತ್ತು ನಮ್ದು ಆ್ಯಕ್ಚುಲಿ ಪ್ಲ್ಯಾನ್. ಸೊ ಹಾಗೆ ಒಂದು ಟ್ರಿಪ್ ಆಗುತ್ತೆ ಹೈದರಾಬಾದೆಲ್ಲ ಅಂದ್ಕೊಂಡು ಟ್ರಿಪ್ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ನಾನು ಚಿಕ್ಕವಳಿದ್ದಾಗ ಬಂದಿದ್ದೆ, ಅಷ್ಟೊಂದಾಗಿ ಏನೂ ನಂಗೆ ನೆನಪಿರಲಿಲ್ಲ. ಬಟ್ ಟೆಂಪಲ್ ಹೊರಗಡೆಯಿಂದ ಸ್ವಲ್ಪ ನೆನಪಿತ್ತು. ಈ ಊರ ಹೆಸರು ಕೊಲ್ಲನು ಪಾಕ, ಬಟ್ ಆಡು ಭಾಷೆಯಲ್ಲಿ ಇದನ್ನ ಎಲ್ಲರೂ ಕೊಲ್ಲಿಪಾಕ ಅಂತ ಕರೀತಾರೆ. ಶ್ರೀ ರೇಣುಕಾಚಾರ್ಯರು ಉದ್ಭವ ಆಗಿರೋ ಲಿಂಗ ಇರೋದು ಇಲ್ಲೇ. ಸೊ ನಾವು ದೇವ್ರ ದರ್ಶನ ಮಾಡ್ಕೊಳ್ಳಿಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಸಿಕ್ಕಿರೋ ಎಲ್ಲ ಮೂರ್ತಿಗಳನ್ನು ಎಷ್ಟು ನೀಟಾಗಿ ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ. ಹಳೆ ಕಾಲದಲ್ಲಿ ತುಂಬ ಮೂರ್ತಿಗಳು ಡ್ಯಾಮೇಜ್ ಆಗಿತ್ತು, ಅದನ್ನೆಲ್ಲ ರೀಸ್ಟೋರ್ ಮಾಡ್ಕೊಂಡಿದ್ದಾರೆ. ಇಟ್ ಈಸ್ ವೆರಿ ನೈಸ್. ಟೆಂಪಲ್ ಕೂಡ ತುಂಬಾ ಕ್ಲೀನ್ ಆಗಿತ್ತು. ನಾವು ಅಭಿಷೇಕ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ, ಬಟ್ ಅಭಿಷೇಕ ಮಾಡೋದು ಬೆಳಗ್ಗೆ ಟೈಮಲ್ಲಿ ಅಷ್ಟೇ. ಆಮೇಲೆ ಅಲಂಕಾರ ಮಾಡಿರ್ತಾರೆ, ಸೊ ಅಭಿಷೇಕ ಎಲ್ಲ ಮಾಡಲ್ಲ. ಅರ್ಲಿ ಮಾರ್ನಿಂಗ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಎಲ್ಲ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಬಂದ್ರಾಯ್ತು ಅಂದ್ಕೊಂಡು ಬಂದ್ವಿ. ಸೊ ನಾವು ಬರೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಟೆಂಪಲ್ ಕ್ಲೋಸ್ ಮಾಡಿದ್ರು. ಬಟ್ ಅಕ್ಕಪಕ್ಕದಲ್ಲಿ ಕೋಟಿಲಿಂಗೇಶ್ವರ ಮತ್ತು ಬೇರೆ ಲಿಂಗಗಳೆಲ್ಲ ಇದ್ವು. ಆ ಟೆಂಪಲ್ಸಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಅಲ್ಲೂ ಕೂಡ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ರು. ಈ ಟೆಂಪಲ್ಲು ತುಂಬಾ ದೂರ ಇದೆ, ಬಟ್ ಭಕ್ತರು ಮಾತ್ರ ಕರ್ನಾಟಕ ತುಂಬ ಇದ್ದಾರೆ. ಬೇರೆ ಪ್ಲೇಸಿಂದ ಬರ್ತಿರ್ತಾರೆ ಭಕ್ತರು. ಆಮೇಲೆ ಇಲ್ಲಿ ಒಂದು ಮಠ ಕೂಡ ಕಟ್ಟಿಸಿದ್ದಾರೆ, ತುಂಬಾ ಚೆನ್ನಾಗಿದೆ. ಬಂದವ್ರಿಗೆಲ್ಲ ಉಳ್ಕೊಳ್ಳಿಕ್ಕೆ ಜಾಗ ಎಲ್ಲ ವ್ಯವಸ್ಥೆ ಇರುತ್ತೆ. ಮತ್ತು ಥ್ಯಾಂಕ್ಫುಲ್ಲಿ ಮಠದವರು ಕನ್ನಡ ಮಾತಾಡ್ತಾರೆ. ಈ ಕಡೆ ಜನ ತೆಲುಗು ಮಾತಾಡ್ತಾರೆ, ಬಂದು ಹಿಂದಿ ತುಂಬಾ ಕಡಿಮೆ. ಹೀಗಾಗಿ ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತು. ಬಟ್ ಇದೆ ನೋಡಿ ಮಠ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಒಳಗಡೆ ಸಿಕ್ಕಾಪಟ್ಟೆ ರೂಮ್ಸ್ ಎಲ್ಲ ಇದೆ. ಬೇರೆ ಕಡೆಯಿಂದ ಬರೋರು ಒಂದಿನ ಮುಂಚೆನೇ ಬರ್ತಾರೆ, ಬಂದು ಸ್ಟೇ ಮಾಡ್ತಾರೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಭಿಷೇಕ ಪೂಜೆ ಎಲ್ಲ ಮಾಡಿಸಿ ಆಮೇಲೆ ಹೊರಡ್ತಾರೆ. ಒಳಗೂ ಕೂಡ ತುಂಬಾ ಚೆನ್ನಾಗಿತ್ತು, ತಂಪಾಗಿತ್ತು, ಒಳ್ಳೆ ವಾತಾವರಣ. ಮನಸ್ಸಿಗೊಂಥರ ಸಮಾಧಾನ, ಖುಷಿ ಅನ್ನಿಸ್ತು. ಮಠದ ಸ್ವಾಮಿಗಳು ಕೂಡ ತುಂಬಾ ಒಳ್ಳೆಯವರಿದ್ದರು. ನಮಗೂ ಕೂಡ ಒಂದು ರೂಮ್ ಕೊಟ್ಟಿದ್ದರು.
ಅಲ್ಲೇ ನಾವು ಬುತ್ತಿ ಎಲ್ಲ ತೊಗೊಂಡು ಹೋಗಿದ್ವಿ. ಊಟನೂ ಮಾಡಿದ್ವಿ, ಮಧ್ಯಾಹ್ನದ ಊಟ. ಚಪಾತಿ, ಶೇಂಗದ ಪಲ್ಯ, ಶೇಂಗದ ಹಿಂಡಿ, ಸಜ್ಜಿ ರೊಟ್ಟಿ, ಶೇಂಗದ ಹೋಳಿಗೆ ಇದೆಲ್ಲ ಮಾಡ್ಕೊಂಡು ಹೋಗಿದ್ವಿ. ಮತ್ತು ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿದ್ವಿ. ಸೊ ಊಟ ಎಲ್ಲ ಮಾಡಿದ್ವಿ. ಆಮೇಲೆ ಟೆಂಪಲು 4 ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿದರು. ನಮಗಿನ್ನೂ ಟೈಮ್ ಇತ್ತು, ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಟೆಂಪಲ್ಗೆ ಮತ್ತೆ ಬಂದ್ವಿ. ನಾವು ಅರೌಂಡ್ 3:45ಗೆಲ್ಲ ಬಂದಿದ್ವಿ. ಅಷ್ಟೊತ್ತಿಗಾಗಲೇ ಟೆಂಪಲ್ ಓಪನ್ ಮಾಡಿದ್ರು ಮತ್ತು ಪೂಜೆ ಕೂಡ ಮಾಡಿದರು. ದೇವರ ದರ್ಶನ ಮಾಡ್ಕೊಂಡ್ವಿ ಚೆನ್ನಾಗಿ. ಒಳಗಡೆ ನೋಡಿ ಈ ಥರ ಇದೆ ಟೆಂಪಲು. ಲಿಂಗ ಮೂರ್ತಿ ಎಲ್ಲ ಯಾವಾಗಲೂ ಹಾಕೇ ಇರ್ತಾರೆ ಈ ಥರ. ಆಮೇಲೆ ಭಕ್ತರು ಏನಾದರೂ ಬೇಡಿಕೆ ಇದ್ದರೆ ಈ ಥರ ಕಾಯಿ ಕಟ್ಟಿ ಬೇಡಿಕೊಳ್ತಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಲಿಂಗದ ವಸ್ತ್ರದಲ್ಲಿ ಕಟ್ಟಿದ್ದಾರೆ. ಪಕ್ಕದಲ್ಲಿರೋ ಎಲ್ಲ ದೇವರುಗಳಿಗೂ ಈ ಥರ ಪೂಜೆ ಮಾಡಿದ್ರು. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಆಮೇಲೆ ಇದೆ ನೋಡಿ ರೇಣುಕಾಚಾರ್ಯರ ಮೂರ್ತಿ ಲಿಂಗದಲ್ಲಿ ಉದ್ಭವ ಆಗಿರೋದು. ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಕೊಡಲಿಲ್ಲ, ಸೊ ಅದಕ್ಕೆ ಒಂದು ಫೋಟೋ ತಗೊಂಡಿದ್ದೆ. ಆಮೇಲೆ ವಾಪಸ್ ನಾವು ಹೈದ್ರಾಬಾದಿಗೆ ಬಂದ್ವಿ. ನಾವು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 7 o'clock ಎಲ್ಲ ಆಗಿತ್ತು. ಸೊ ಬಿರ್ಲಾ ಮಂದಿರ್ ಇನ್ನೂ ಓಪನ್ ಇರುತ್ತೆ ಅಂತ ಅಲ್ಲಿಗೆ ಬಂದ್ವಿ. ಈ ಟೆಂಪಲ್ಲು ಕಂಪ್ಲೀಟಾಗಿ ಮಾರ್ಬಲ್ಸಿಂದ ಕಟ್ಟಿದ್ದಾರೆ. ತುಂಬ ಒಳ್ಳೆ ಆರ್ಕಿಟೆಕ್ಚರ್ ಇದೆ, ನೋಡಲಿಕ್ಕೆ ಸಖತ್ತಾಗಿತ್ತು. ಬಟ್ ಇಲ್ಲಿ ಕೂಡ ಮೊಬೈಲ್ ಅಲೌ ಇರಲಿಲ್ಲ. ಬಟ್ ಅಲ್ಲಿ ಮೇಲ್ಗಡೆ ಹೋಗಿ ಸಿಟಿನ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಟ್ಸ್ ಸೋ ಬ್ರೀತ್ ಟೇಕಿಂಗ್, ಚೆನ್ನಾಗಿತ್ತು. ನಾವು ಸ್ವಲ್ಪ ಜಾಸ್ತಿ ಪ್ಲೇಸಸ್ ಕವರ್ ಮಾಡಬೇಕು ಅಂದ್ಕೊಂಡಿದ್ವಿ ವಾಪಸ್ ಹೈದ್ರಾಬಾದಿಗೆ ಬಂದು, ಬಟ್ ಆಗಿಲ್ಲ. ಸೊ ಓಕೆ, ನೆಕ್ಸ್ಟ್ ಡೇ ನೋಡಿದ್ರಾಯ್ತು ಅಂದ್ಕೊಂಡು ರೆಸ್ಟ್ ಮಾಡಿದ್ವಿ. ಬಿರ್ಲಾ ಮಂದಿರಲ್ಲಿ ನನ್ನ ಮಗ ಈ ಥರ ಒಂದು ಫ್ಲೈಯಿಂಗ್ ಸ್ಪೈಡರ್ಮ್ಯಾನ್ ತೊಗೊಂಡಿದ್ದ. ಅವ್ನು ಆಡ್ತಿದ್ದ ಅಷ್ಟೊತ್ತಿಗೆ ನಾನು ಫ್ರೆಶ್ ಆದೆ. ಆಮೇಲೆ ಅವ್ನ ಬರ್ಡೇಗೆ ಅಂತ ಒಂದಿಷ್ಟು ಗಿಫ್ಟ್ ತೊಗೊಂಡಿದ್ವಿ. ಸೊ ಅವ್ನು ಇವಾಗ ಯೂಸ್ ಮಾಡ್ಕೋಬೋದು, ಬಿಕಾಸ್ ಸಮ್ ಆಫ್ ದಮ್ ಆರ್ ಟ್ರಾವೆಲ್ ಫ್ರೆಂಡ್ಲಿ ಟಾಯ್ಸ್ ಆ್ಯಂಡ್ ಆಲ್. ಅದಕ್ಕೆ ಅವನಿಗೆ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಹಿ ವಾಸ್ ಸೋ ಹ್ಯಾಪಿ. ಲೆಟ್ಸ್ ಸಿ ಹೌ ಹಿ ರಿಯಾಕ್ಟ್ಸ್. ಮತ್ತು ನಾವು ರಾತ್ರಿ ಊಟ ಕೂಡ ರೂಮಿಗೆ ಬಂದಮೇಲೆ ಮಾಡಿದ್ವಿ, ಆರ್ಡ್ರ್ ಮಾಡಿ, ಬಿಕಾಸ್ ವಿ ವರ್ ಸೋ ಟಯರ್ಡ್. ಊಟ ಮಾಡಿ ಆಮೇಲೆ ಮಲ್ಕೊಂಡ್ಬಿಟ್ವಿ. ತೋರಿಸೋದಕ್ಕೆ ಹಿಂಗೆ ಮುಖ ಮುಂದೆ ಮಾಡಿ, ಕೈ ಅಷ್ಟೇ, ಕೈಯ ಕಾಲಷ್ಟೇ. ಹಿಂಗೆ ಮಾಡಿ ಹಿಂಗೆ ಹಿಡ್ಕೊಂಡು. ಓಕೆ, ಹಿ ವಾಸ್ ಬಿಸಿ ಪ್ಲೇಯಿಂಗ್. ಅವನು ಕೂಡ ಆಮೇಲೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಸೊ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಮಲ್ಕೊಂಡ. ಆ್ಯಸ್ ಯು ಕ್ಯಾನ್ ಸಿ ಹಿಯರ್, ದೀಸ್ ಆರ್ ಮಿನಿ ಮ್ಯಾಗ್ನೆಟೈಲ್ಸ್ ಆ್ಯಂಡ್ ದೇ ಆರ್ ಟ್ರಾವೆಲ್ ಫ್ರೆಂಡ್ಲಿ. ಇದನ್ನು ನಾವು ಆ್ಯಕ್ಚುಲಿ ಅವ್ನ ಬರ್ಡೇಗೆ ಗಿಫ್ಟಾಗಿ ತೊಗೊಂಡಿದ್ದೆ. ಬಟ್ ಇವಾಗ ನಾವು ಹೇಗಿದ್ರು ಟ್ರಾವೆಲ್ ಮಾಡ್ತಿದ್ದೀವಲ್ಲ ಅಂದ್ಕೊಂಡು ಇವಾಗಲೇ ಕೊಟ್ಟಿದ್ದೀನಿ. ಈ ಎಲ್ಲ ಪ್ರಾಡಕ್ಟ್ಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕೊಟ್ಟಿರ್ತೀನಿ. ಯು ಕ್ಯಾನ್ ಫಾಲೋ ಮಿ ದೇರ್. Thank you so much for watching. Well, this is it for day 1. Bye.